ಅಂತ ಹೇಳ್ತಾರೆ. ಇವ್ರು ಚೀನಾದವ್ರು ಏನಾರ ಅಂದ್ರೆ ಇಸ್ರೇಲ್ದವ್ರು ಫಸ್ಟ್ ನಮ್ಮನ್ನ ದಾಟಿ ಹೋಗ್ರಿ, ನಾವಿರುತ್ತ ಭಾರತ ಮುಟ್ಟಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅಂಥ ಸ್ಥಿತಿ ನಿರ್ಮಾಣ ಆಗ್ಬೇಕಾದ್ರೆ ದೇಶಭಕ್ತಿ ನಿರ್ಮಾಣ ಆಗ್ಬೇಕು. ಆ ದೇಶಭಕ್ತಿ ಇವತ್ತು ಎಷ್ಟೈತೆ ಅಂದ್ರೆ ಬಂಜರು ಭೂಮಿಯಲ್ಲಿ ಉಷಕೈತೆ. ಬರೀ ಭಾರತದ ಮಣ್ಣು 5 ಕೆರೆಯಿಂದ ಪಳಿ ಹಾಕಿ ಅಡ್ಡೆ ಕಟ್ಟಿ ಅಡ್ಡೆದ ಮ್ಯಾಗ ಬೆಳೀತಾರೆ ಅವರು. ಜಗತ್ತಿನ ಉತ್ಕೃಷ್ಟವಾದಂಥ ಕಾಯಿಪಲ್ಯ ಬೆಳೆಯೋರು ಇಸ್ರೇಲ್ದವರು. ಇದೆಲ್ಲ ಕಾರಣ ಎಲ್ಲಿಂದ ಆತಪ್ಪ ಅಂದ್ರೆ ದೇಶಭಕ್ತಿಯಿಂದ. ಅವರು 2000 ವರ್ಷ ಇಡೀ ಜಗತ್ತಿನಾದ್ಯಂತ ವಿಚಲಿತರಾಗಿದ್ದರು. ಅವ್ರು ಬರುವಾಗ ಒಂದು ಇಡೀ ಮಣ್ಣು ತೊಗೊಂಡು ಬಂದಿದ್ರು. ಆ ಮಣ್ಣನ್ನು ಪ್ರತಿ ವರ್ಷ ಪೂಜೆ ಮಾಡ್ತಿದ್ರು. ಈ ಮಣ್ಣನ್ನು ನಮ್ಮ ದೇಶಕ್ಕೆ ಹೋಗಿ ಹಾಕಬೇಕು, ಈ ದೇಶ ಮತ್ತೆ ಸೃಷ್ಟಿ ಆಗಬೇಕು ಅಂತ 2000 ವರ್ಷ ಅವ್ರ ದೇಶದ ಮಣ್ಣನ್ನು ಕಟ್ಕೊಂಡು ಬಂದು ಪೂಜೆ ಮಾಡಿದರು. ಪೂಜೆ ಮಾಡಿದ ಪರಿಣಾಮ 2000 ವರ್ಷದ ಮೇಲೆ ಅವರು ಭೌಗೋಳಿಕವಾಗಿ ಅವ್ರ ಭೂಮಿ ಸಿಕ್ತು. ಅದನ್ನು ಹೋಗಿ ಇಸ್ರೇಲ್ ಅಂತೇಳಿ ಸ್ಥಾಪನೆ ಮಾಡಿದರು. ಜಗತ್ತಿಗೆ ಶಡ್ ಹೊಡೆದು ಇವತ್ತು ದೇಶಭಕ್ತಿ ಕಲಿಬೇಕಾ, ಇಸ್ರೇಲ್ ನೋಡಿ ಕಲಿಬೇಕು ಅನ್ನೋಂಥ ಸ್ಥಿತಿ ನಿರ್ಮಾಣ ಆಯಿತು. ಭಾರತದೊಳಗೆ ನಾವು 33 ಕೋಟಿ ದೇವಾದೇವತೆಗಳು ಅಂತ ಹೇಳ್ತೀವಿ. ಇಸ್ಲಾಮ ಕ್ರೈಸ್ತ ಬರೋಕ್ಕಿಂತ 33 ಕೋಟಿ ಜನ ನಾವು ಭೂಮಿ ಮೇಲೆ ಇದ್ದೇವೆ. ಪ್ರತಿಯೊಬ್ಬರು ದೇವರು, ಅದಕ್ಕೆ 3 ಕೋಟಿ ದೇವರುಗಳು ನಮ್ಮ ದೇವರು ಅಂತ ಹೇಳ್ತೀವಿ. ಅಂದರೆ ಪ್ರತಿಯೊಬ್ಬ ಹುಟ್ಟಿದವೆಲ್ಲನೂ ದೇವರೇ ಇಲ್ಲಿ. ಹೀಗಾಗಿ 33 ಕೋಟಿ ಜನ ಒಟ್ಟಿಗೆ ಉಗುಳಿದ್ರೆ ತೇಲಿ ಹೋಗಿಬಿಡ್ತಿದ್ರು ಮುಸಲ್ಮಾನರು. 33 ಕೋಟಿ ಜನ ಒಟ್ಟಿಗೆ ನಿಂತು ಒಂದಕ್ಕೆ ಮಾಡಿದರೆ ಹರ್ಕೊಂಡು ಹೋಗ್ಬಿಡ್ತಿದ್ರು ಕ್ರೈಸ್ತರು. ಆದರೆ ಇವರು ಒಟ್ಟಿಗೆ ನಿಂದಿರೋದು ಅಪರೂಪ. ಮುಸಲ್ಮಾನರೇನು ದೊಡ್ಡ ಸೈನ್ಯ ತೊಗೊಂಡು ಬಂದಿಲ್ಲ. ಇಲ್ಲಿ 600-700 ಸೈನ್ಯ ತೊಗೊಂಡು 600 ಜನ ಬಂದರು. ಆದರೆ 600-700 ವರ್ಷ ದೇಶವನ್ನು ಲೂಟಿ ಮಾಡಿದರು. ಬ್ರಿಟಿಷರು ಏನು ಲಕ್ಷಗಟ್ಟಲೆ ಸೈನ್ಯ ತೊಗೊಂಡು ಬಂದಿಲ್ಲ ಭಾರತಕ್ಕೆ. ಬರೀ ಆಫೀಸರ್ಸ್ ಮಾತ್ರ ಬ್ರಿಟಿಷರು. ಇವು ಜವಾನರು, ಸೈನಿಕರು, ಕುಲಕರ್ಣಿ ಇವೆಲ್ಲ ನಮ್ಮವರ. ನಮ್ಮನ್ನು ಒಡೆದಾಳುವಂಥ ನೀತಿ ಮಾಡಿ 250 ವರ್ಷ ಕ್ರೈಸ್ತರು ನಮ್ಮನ್ನು ಮುದ್ದೆ ಮಾಡಿದರು. ಇದಾದ ಮೇಲೆ ಮತ್ತೆ 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 ತಲೆ ಎತ್ತಿ ನಿಂತಿರುವಂಥ ಯಾವುದರ ಸಂಸ್ಕೃತಿ ಇದ್ರೆ ಅದು ಹಿಂದೂ ಸಂಸ್ಕೃತಿ. ಜಗತ್ತಿನ ಎಲ್ಲ ನಾಗರಿಕತೆಯನ್ನು ಇಸ್ಲಾಂ ನುಂಗಿ ನೀರು ಕುಡಿದಿದೆ. ಜಗತ್ತಿನ ಎಲ್ಲ ನಾಗರಿಕತೆಯನ್ನು ಕ್ರೈಸ್ತ ಮತ ನುಂಗಿ ನೀರು ಕುಡಿದಿದೆ. ಆದರೆ ಹಿಂದೂ ಸನಾತನ ಧರ್ಮವನ್ನು ನುಂಗಿ ನೀರು ಕುಡಿಬೇಕಾದ್ರೆ 700 ವರ್ಷ ಕಳೆದಿರೋದಕ್ಕೆ ನುಂಗಿ ನೀರು ಕುಡಿಯೋಕ್ಕಾಗಲಿಲ್ಲ ಇಸ್ಲಾಮಕ್ಕೆ, ಭಾರತೀಯ ಸಂಸ್ಕೃತಿಯನ್ನು. 250 ವರ್ಷ ಕ್ರೈಸ್ತ ಮತ ಭಾರತವನ್ನು ನುಂಗಬೇಕು, ಭಾರತದ ರಾಷ್ಟ್ರೀಯತೆಯನ್ನು, ಭಾರತದ ಧರ್ಮ ಆಧ್ಯಾತ್ಮಿಕತೆಯನ್ನು ನುಂಗಿ ನೀರು ಕುಡಿಬೇಕಂತ 250 ವರ್ಷ ಕಣ್ಣಾಗಿ ಎಣ್ಣೆ ಹಾಕೊಂಡು ಗುದ್ದಾಡಿದು. ಆದರೂ ಏನೂ ಮಾಡೋಕ್ಕಾಗಲಿಲ್ಲ. 700 ವರ್ಷ ಮುಸಲ್ಮಾನರು ಆಳಿದ್ರೆ ಕೋಟಿ ಕೊಟಲೆಗಳನ್ನು ಕೆಡಿದ್ರು. ಒಂದು ಗೋಳ ಗುಮ್ಮಟ್ಟು, ಒಂದು ತಾಜ್ ಮಹಲ್ ಬಿಟ್ಟು ಬೇರೆ ಏನೂ ಕಟ್ಟೋಕ್ಕಾಗಲಿಲ್ಲ ಅವ್ರ ಕಡೆಯಿಂದ. ನಮ್ಮ ಯುದ್ಧದ್ದು ಕಟ್ಟಿದ್ದ ಮಹಲೆಗಳಿಗೆ ಸುಣ್ಣ ಹಚ್ಕೊಂಡಿರೋಕ್ಕಾಗಿಲ್ಲ ಅವ್ರಿಗೆ 700 ವರ್ಷನೊಳಗೆ. ಕ್ರೈಸ್ತ ಇಡೀ ದೈವಿ ಕುಲವನ್ನು ನಾಶ ಮಾಡಬೇಕು, ಆಧ್ಯಾತ್ಮಿಕತೆಯನ್ನು ನುಂಗಿ ನೀರು ಕುಡಿಬೇಕು ಅಂತೇಳಿ ಎಲ್ಲ ಗಣಪತಿ ಹನುಮಂತ ಅನ್ನುವಂಥ ಹುಡುಗನ ತಂದು ಒದ್ರ ಕಾಲು ಬೀಳ್ತಿದ್ದು. ಆದರೆ ಕಲ್ಲು ಗಣಪತಿಗೆ, ಕಲ್ಲು ಹನುಮಂತಗೆ ಯಾರ ಕೈ ಹಚ್ಚಿದ್ರೆ ಕೈ ಕತ್ತರಿಸ್ತಿದ್ರು. ಇದೇ ಹಿಂದೂ ಸಂಸ್ಕೃತಿ, ಇದೇ ಹಿಂದೂ ಧರ್ಮ. ಅಂಥ ಹಿಂದೂ ಧರ್ಮವನ್ನು ನಾಶ ಮಾಡೋಕೆ 2000 ವರ್ಷಗಳ ಸಂಘರ್ಷವನ್ನು ನಾವು ಎದುರಿಸಿ ಬದುಕಿವಿ. ಅಲೆಕ್ಸಾಂಡ್ರನ್ನ ಹಿಡ್ಕೊಂಡು ಕಸಬನವರೆಗೂ ನಮ್ಮ ದೇಶದ ಮೇಲೆ ದಾಳಿಯಾಗಿದೆ. ಯವನರು, ಹೂನರು, ಪೋರ್ಚುಗೀಸರು, ಡ್ಯಾಚರು, ಫ್ರೆಂಚರು, ಮುಸಲ್ರು, ಕ್ರೈಸ್ತರು ಇವರೆಲ್ಲ ಈ ದೇಶವನ್ನು ಲೂಟಿ ಮಾಡಬೇಕು ಅಂತ 2000 ವರ್ಷ ಆಳಿದರು. ಒಂದೊಂದು ಸಮಯಕ್ಕೂ ಒಬ್ಬೊಬ್ಬ ಮಹಾಪುರುಷ ಹುಟ್ಟಿದ. ಅವ್ರನ್ನೆಲ್ಲ ನಿಂದ್ರಿಸಿ ನೀರು ಕುಡಿಸ್ಕೇರಿಂದ ವಾಪಸ್ ಕಳಿಸಿದ. ಅಂಥ ಕ್ಷಾತ್ರ ತೇಜದ ಭೂಮಿ ಇದು. ಜಗತ್ತಿನೊಳಗೆ ಇಷ್ಟು ದಾಳಿ ಆಗಿದ್ದರೆ ಔಷಧಿ ಸಹಿತ ಆ ದೇಶ ಧರ್ಮ ಉಳಿತಿರಲಿಲ್ಲ. ಭಾರತ ಮತ್ತೆ 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 ತಲೆ ಎತ್ತಿ ನಿಲ್ಲೋದಕ್ಕೆ ಏನು ಕಾರಣ ಅಂದರೆ ಈ ದೇಶದ ಆಧ್ಯಾತ್ಮಿಕತೆ, ಈ ದೇಶದ ಮಠ ಮಂದಿರಗಳು, ಈ ದೇಶದ ಸಾಧು ಸತ್ಪುರುಷರು, ಈ ದೇಶದ ಸಂತ ಮಹಾಂತರು, ಈ ದೇಶದ ದೇವಸ್ಥಾನಗಳು. ಇವನ್ನ ಟಾರ್ಗೆಟ್ ಇಟ್ಕೊಂಡ ಕೆಲಸ ಮಾಡಿದ್ರು ಇಸ್ಲಾಂ 700 ವರ್ಷ. ಇವನ್ನ ಟಾರ್ಗೆಟ್ ಇಟ್ಕೊಂಡೆ 250 ವರ್ಷ ಕ್ರೈಸ್ತರು ಕೆಲಸ ಮಾಡಿದರು. ಆದರೆ ಕೊನೆಗೆ ಯಶಸ್ವಿ ಸಿಕ್ಕುದು ನಮಗೆ. ಸತ್ಯಮೇವ ಜಯತೆ ಅಂತೇಳಿ ಪಾರ್ಲಿಮೆಂಟ್ ಬರೆದರು. ಅಂದರೆ ಸತ್ಯಕ್ಕೆ ಯಾವತ್ತೂ ಜಯ ಸಿಕ್ಕೇ ಸಿಗ್ತೈತೆ ಅನ್ನೋದಕ್ಕೆ ಭಾರತವೇ ಉದಾಹರಣೆ. ಜಗತ್ತಿನ ಎಲ್ಲ ಸಂಸ್ಕೃತಿಯನ್ನು ನಾಶ ಮಾಡಿ ನೀರು ಕುಡಿದು ಇವತ್ತು ಪರ್ಷಿಯನ್ ಅಂತ ಒಂದು ಸಂಸ್ಕೃತಿ ಇತ್ತು, ಪರ್ಷಿಯನ್ ರಾಷ್ಟ್ರ ಇತ್ತು. ಇವತ್ತಿರ್ಬೋದು ನಾವು ಗೋದ್ರೇಜ, ಅಜೀಮ್ ಶೇಡ್ಜಿ ಇವರೆಲ್ಲ ಏನದಾರಲ್ಲ ಅವರೆಲ್ಲ ಪರ್ಷಿಯನ್. ಇವತ್ತು ಆ ನಾಗರಿಕತೆಯೇ ಇಲ್ಲ. ಅಂಥ ಹಲವಾರು ನಾಗರಿಕತೆಯನ್ನು ನುಂಗಿ ನೀರು ಕುಡಿದ್ರು. ಭಾರತೀಯ ನಾಗರಿಕತೆಯನ್ನು, ಸನಾತನ ಧರ್ಮವನ್ನು ನುಂಗಿ ನೀರು ಕುಡಿಬೇಕಂದ್ರೆ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ಈ ಮಣ್ಣಿನೊಳಗೆ ಆಧ್ಯಾತ್ಮಿಕತೆಯ ವಾಸನೆ ಇದೆ, ಆಧ್ಯಾತ್ಮಿಕತೆಯ ಪರಿಮಳ ಇದೆ. ಆ ಕಾರಣಕ್ಕೋಸ್ಕರ ಕಾಲಕ್ಕೆ ಹುಟ್ಟಿ ಬರೋದನ್ನು ನಾವು ಜಗತ್ತಿನೊಳಗೆ ದೇಶಭಕ್ತರು ಹುಟ್ಟೋದಕ್ಕೆ ಭಾರತದೊಳಗೆ ಏನು ಕೊರತೆ ಇಲ್ಲ.
ಕೃಷ್ಣ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಂತ. ದೇಶಕ್ಕೆ ಆಪತ್ತು ಬಂದಾಗ ನಾನು ಜನ್ಮ ತಾಳ್ತೀನಿ ಅಂತ. ಅದೇ ರೀತಿ ಜನ್ಮ ತಾಳ್ಕೊತಾನೆ ಬಂದರು. ನಾವು ಬರೀ ಮುಸಲ್ಮಾನರು ಕ್ರಿಶ್ಚಿಯನ್ರು ಅಧರ್ಮ ಮಾರ್ಗ ಹಿಡಿದಾಗ ಹೋರಾಟ ಮಾತ್ರ ಅಲ್ಲ, ನಮ್ಮವರು ಅಧರ್ಮ ಮಾರ್ಗ ಹಿಡಿದಾಗೂ ಸಹಿತ ನಾವು ಹೋರಾಟ ಮಾಡಿದ್ವಿ. ಚಾಣಕ್ಯ ನೀತಿ ನೋಡಿರ್ಬೋದು ನಾವು. ನಮ್ಮ ರಾಜಾಗ ಸೊಕ್ಕು ಬಂದಿತ್ತು, ನಮ್ಮ ರಾಜನ ಅಧರ್ಮ ಮಾರ್ಗ ಹಿಡಿದಾಗ ಮತ್ತೊಬ್ಬ ರಾಜನ ಕ್ರಿಯೇಟ್ ಮಾಡಿ ಕುಂಡ್ರಿಸ್ಕೆಯಿಂದ ಧರ್ಮ ಸಂಸ್ಥಾಪನೆ ಮಾಡಿದರು ಚಾಣಕ್ಯರು. ಅದಾದಮೇಲೆ ಶಂಕರಾಚಾರ್ಯರು ಬಂದರು. 52 ಶಕ್ತಿಪೀಠಗಳನ್ನ ಮಾಡಿ ಒಂದೇ ದೇಶ, ಒಂದೇ ಭೂಮಿ, ಒಂದೇ ನೀರು, ಒಂದೇ ಜಲ, ಒಂದೇ ಗಾಳಿ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನೋದನ್ನು ಇಡೀ ದೇಶಕ್ಕೆ ಪ್ರೇರಣೆ ಕೊಟ್ಟು ಹೋದರು. ಅದಾದಮೇಲೆ ಮತ್ತೆ ಮಿಡಿಚಿ ಹಿಂಡಿನಾಗ ಮುಸಲ್ಮಾನರು ಬಂದು ಈ ದೇಶವನ್ನು ಕಬಳಿಸಿ ಇನ್ನೇನು ಅಂಧಕಾರದೊಳಗೆ ಮುಳುಗಿತು, ದೇಶ ನಾಶ ಆಯಿತು ಅನ್ನೋ ಕಾಲದೊಳಗೆ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟು ಬಂದರು. ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟು ಬಂದರು. ಎಷ್ಟು ದಿಕ್ಕಿನೊಳಗೆ ಅವ್ರ ಶತ್ರುಗಳಂದ್ರೆ ಜಗತ್ತಿನೊಳಗೆ ಅಷ್ಟು ಶತ್ರುಗಳನ್ನ ಎದುರಿಸಿ ಹಿಂದೂ ಸ್ವರಾಜ್ಯ ಸಂಸ್ಥಾಪನೆ ಮಾಡಿದಂಥ ವ್ಯಕ್ತಿ ಕನಿಷ್ಠನೊಳಗೆ ಎಲ್ಲೂ ಸಿಗುವುದಿಲ್ಲ. ಆದಿಲ್ ಶಾಹಿ, ಮೊಘಲ್ ಶಾಹಿ, ಬರೀದ್ ಶಾಹಿ, ಇಮಾಮ್ ಶಾಹಿ, ಕುತುಬ್ ಶಾಹಿ ಎಲ್ಲರೂ 8 ದಿಕ್ಕಿನೊಳಗೆ. ಅದ್ರ ಜೊತೆ ಸಾಲಂಗಿಲ್ಲತ್ತು ಬ್ರಿಟಿಷರು ಬಂದು ಹೋಗ್ತಿದ್ರು, ಪೋರ್ಚುಗೀಸರು ಬಂದು ಹೋಗ್ತಿದ್ರು. ಶಿವಾಜಿನ ಮುಗಿಸ್ಬಿಡೋರು. ಎಲ್ಲೋ ಒಂದು ಭಾರತೀಯ ಕಿಡಿ, ಒಂದು ದೈವಿ ಶಕ್ತಿಯ ಕಿಡಿ, ಈ ಕಿಡಿಯನ್ನು ಆರಿಸಿಬಿಟ್ಟೇವೆ ಅಂದ್ರೆ ನಮ್ದಾಕೈತಿ ಹರಿದು ಹಂಚ್ಕೊಂಡು ತಿನ್ಬೇಕಂತ ಎಲ್ಲರೂ ಪ್ರಯತ್ನ ಮಾಡತ್ತಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿ ಹಿಂದೂ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಹಿಂದೂ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ 44ನೇ ವರ್ಷಕ್ಕೆ ಅವ್ರಿಗೆ ಪಟ್ಟಾಭಿಷೇಕ ಆಯ್ತು. 12 ವರ್ಷದ ಅವ್ರು ಇದ್ದಾಗ ಅವ್ರು ಕನಸು ಕಾಣ್ತಿದ್ರು. ತಾಯಿ ಗರ್ಭದೊಳಗಿದ್ದಾಗ ತಾಯಿಗೆ ಬಯಕೆ ಯಾವ ರೀತಿ ಇರ್ತಿದ್ವು ಅಂದರೆ, ನಾವು ಕುದುರೆ ಹತ್ತಬೇಕು, ನಾವು ಸಮುದ್ರ ಈಜಬೇಕು, ಬೆಟ್ಟ ಹತ್ತಬೇಕು, ಗುಡ್ಡ ಹತ್ತಬೇಕು, ಯುದ್ಧ ಮಾಡಬೇಕು, ರಣಕಾಹಳಿ ರೀತಿ ಒಳಗೆ ಹೋರಾಡಬೇಕು ಅಂತ ತಾಯಿಗೆ ಬಯಕೆಗಳು ಬರ್ತಿದ್ವು ಅಂತ ಶಿವಾಜಿ ಮಹಾರಾಜರು ಹೊಟ್ಟೆ ಒಳಗೆ ಮೂಡಿದಾಗ. ಅಂದ್ರೆ ಆಗರ್ಭ ದೇಶಭಕ್ತರು ಶಿವಾಜಿ ಮಹಾರಾಜರು. ಅವ್ರು ಹುಟ್ಟಿದ ಮೇಲೆ ಪ್ರತಿಯೊಂದನ್ನು ತಾಯಿ ಕೇಳ್ತಿದ್ರು. ರಾಮಾಯಣ ಮಹಾಭಾರತದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ತಾಯಿನ ಕೇಳ್ತಿದ್ರು. ತಾಯಿ ಸಮರ್ಪಕವಾದಂಥ ಉತ್ತರ ಹೇಳ್ತಾನ ಶಿವಾಜಿಗೆ ಇನ್ನೊಂದು ಅವತಾರ ಹೇಳ್ತಾರೆ, ಯುಗಾವತಾರ, ಶಿವಾವತಾರ ಅಂತ. ಅಕಸ್ಮಾತ್ ಶಿವಾಜಿ ಹುಟ್ಟಿರಲಿಲ್ಲ ಏನಾಕಿತ್ತು ಅಂತೇಳಿ ವಿಭೂಷಣನ್ನು ಕವಿ ಹೇಳ್ತಾರೆ. ಕಾಶಿ ಕಿ ಕಲಾ ಜಾತೀತಿ ಮಂದಿರ್ ಮಸ್ಜಿದ್ ಹೋತೈತಿ, ನಾ ಶಿವಾಜಿ ಹೋಗ್ತೈತಿ ಸಬ್ಕಾ ಸುನ್ನತ್ ಹೋತೈತಿ ಅಂತ. ಕಾಶಿ ಕಂಚಿ ಹೋಗ್ತಿತ್ತು, ಜುಮ್ಮಾ ಮಸೀದಿ ಆಗ್ತಿತ್ತು, ಶಿವಾಜಿ ಮಹಾರಾಜರಿದ್ರೆ ಎಲ್ಲರೂ ಮುಸಲ್ಮಾನರು ಹಾಕಿದ್ರು ಅಂತ. ಅಂಥ ಪರಿಸ್ಥಿತಿ ಒಳಗೆ 12 ವರ್ಷದ ಬಾಲಕ ಇದ್ದಾಗ ಹಂಪಿಗೆ ಶಿವಾಜಿನ ಕರ್ಕೊಂಬರ್ತಾರಪ್ಪ ಅವ್ರ ತಂದೆ ಶಹಾಜಿನ ಹಂಪಿಗೆ ಕರ್ಕೊಂಬಂದಾಗ ಹಂಪಿ ತೋರಿಸ್ತಾರೆ ಅವ್ರ ತಂದೆ. ವಿಜಯನಗರ ಸಾಮ್ರಾಜ್ಯ ಹಾಳು ಹಂಪಿ ತೋರಿಸ್ತಾರೆ. ಅವಾಗ ಪ್ರತಿಯೊಂದು ಶಿವಾಜಿ 12 ವರ್ಷದ ಯುವಕಿದ್ದಾಗ ಹುಡುಗಿದ್ದಾಗ ಕೇಳ್ತಾನೆ, ಈ ಸಾಶ್ವಿ ಗಣಪತಿ ಮುಕ್ಕ ಮಾಡಿದವ್ರು ಯಾರು ಅಂತ ಕೇಳ್ತಾನೆ ಅವ್ರ ತಂದೆ ಮುಸಲ್ಮಾನ್ ಅಂತ ಹೇಳ್ತಾನೆ. ಈ ಹಂಪಿ ವಿರೂಪಾಕ್ಷ ದೇವಸ್ಥಾನ ಭಗ್ನ ಮಾಡಿದವ್ರು ಯಾರು ಅಂತ ಕೇಳ್ತಾನೆ, ಮುಸಲ್ಮಾನ್ ಅಂತ ಹೇಳ್ತಾನೆ. ಪ್ರತಿಯೊಂದು ಕಲ್ಲು ಸಹಿತ ಮುಸಲ್ಮಾನ್ ಅಂತ ಕತೆ ಹೇಳ್ತಾವೆ. ಇದಾದಮೇಲೆ ಆದಿಲ್ ಶಾಹಿನ ಭೇಟಿ ಮಾಡಕ್ಕೆ ಕರ್ಕೊಂಡು ಹೋಗ್ತಾನೆ ಶಹಾಜಿ. ಆದಿಲ್ ಶಾಹಿ ಹತ್ರ ಹೋಗ್ಬೇಕಾದ್ರೆ ಜಿ ಹುಜೂರ್ ಅಂತೇಳಿ ಮುಜರಿ ಹಾಕಿ ಬಗ್ಗಿ 3 ಸಲ ನಮಸ್ಕಾರ ಮಾಡಿ ಆದಿಲ್ ಶಾಹಿ ಆಸ್ಥಾನದೊಳಗೆ ಕಾಲಿಡಬೇಕು. ಶಹಾಜಿ ಸುಬೇದಾರ್ ಇರ್ತಾನೆ, ಬೆಂಗಳೂರು ಸಂಸ್ಥಾನ ನೋಡ್ಕೋತಿರ್ತಾನೆ ಆದಿಲ್ ಶಾಹಿ ರಾಜ್ಯದೊಳಗೆ. ಅವ ಮುಜರಿ ಒಳಗೆ ಹೋಗ್ತಾನೆ. ಶಿವಾಜಿ ಮುಜರಿ ಹೊಡಿದಿಲ್ಲ, ಎದಿ ಶಟೀಶ್ ಒಳಗೆ ಹೋಗ್ತಾನೆ. ಅವಂಗೆ ಆಶ್ಚರ್ಯ ಅನ್ನಿಸ್ತೈತೆ ಆದಿಲ್ ಶಾಹಿಗೆ. ಅಲ್ಲ ಅಪ್ಪ ಮುಜರಿ ಹೊಡಿತಾನೆ, ಮಗಗೆ ಏನಾಗೈತೆ ಅಂತ ಕೇಳ್ತಾನೆ. ಮಗ ಹೇಳ್ತಾನೆ, ತಂದೆ ನೀ ಮುಜರಿ ಹೊಡಿ ಅವ್ರಿಗತ್ತೆ. ನಾಯಕ್ ಹೊಡಿಲಿ, ನೀನು ಪಗಾರ ಕೊಡ್ತಾನೆ, ನೀ ಹೊಡಿ, ನನಗೇನು ಕೊಡ್ತಾನೆ ಅವ ಅಂತ ಕೇಳ್ತಾನೆ. ಮುಜರಿ ಹೊಡಿದೇ ಇಲ್ಲ. ಒಳಗೆ ಹೋದ ಕೂಡಲೇ ಮೈಯಾಗ ಒಂದು 20-30 ಚೋಳು ಕಡ್ದಂಗೆ ಹಾಕಿರ್ತೈತೆ ಆದಿಲ್ ಶಾಹಿಗೆ. ಇಷ್ಟು ಸಣ್ಣ ಹುಡುಗ ಸವಾಲು ಹೊಡೆದು ಎದಿ ತೋರಿಸಿ ಕಾಲು ತೋರಿಸಿ ಒಳಗೆ ಬರ್ತಾನಂದ್ರೆ ಏನಿದು ಅಂತ. ಇನ್ನೊಮ್ಮೆ ಬರಾಗ ನಿನ್ನ ಮಗಳಿಗೆ ಸರಿಯಾಗಿ ಕಲಿಸಿ ಕರ್ಕೊಂಬ, ಇದೊಂದು ಸಲ ಸಣ್ಣವದಿನ ಅಂತ ಹೇಳಿಬಿಟ್ಟಿನಿ, ಹೋಗಂತ ಹೇಳಿ ಕಳಿಸ್ತಾರೆ. ಹೊರಗೆ ಬರ್ತಾನೆ ಬರೋದ್ರೊಳಗನ ಅಲ್ಲೊಬ್ಬ ಮುಸ್ಲಿಂ ಕಟಕ ಗೋ ಹತ್ಯೆ ಮಾಡ್ತಿರ್ತಾನೆ. ಶಿವಾಜಿ 12 ವರ್ಷದ ಬಾಲಕ ಸಣ್ಣ ಖಡ್ಗ ತಗೊಂಡು ಅವ್ನ ಕೈನ ಕತ್ತರಿಸ್ಬಿಡ್ತಾನೆ. ನೋಡೋಕ್ಕಾಗೋದಿಲ್ಲ, ಒಳಗೆ ಹೋಗ್ಕಾನು. ಮತ್ತೋಗಿ ಆದಿಲ್ ಶಾಹಿ ಹತ್ರ ಹೋಗಿ ನಿಲ್ಲಿಸ್ತಾರೆ ಅವನು. 12 ವರ್ಷದ ಬಾಲಕ ನಮ್ಮ ರಾಜ್ಯದ ಕಾನೂನು ಉಲ್ಲಂಘನೆ ಮಾಡ್ಯಾನು, ಒಬ್ಬನ ಕೈ ಕತ್ತರಿಸ್ಯಾನು, ಇವ್ನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಕೇಳ್ತಾನೆ. ಸ್ವತಃ ತಂದಿನ ಕೇಳ್ತಾನೆ, ನಿನ್ನ ಮಗಳಿಗೆ ಏನು ಶಿಕ್ಷೆ ಕೊಡಬೇಕಂತ. ಅವಾಗ ಶಿವಾಜಿ ಒಂದು ಪ್ರಶ್ನೆ ಮಾಡ್ತಾನೆ. ನಾವೊಂದು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರ ಹೇಳಿದರೆ ನೀ ಏನು ಶಿಕ್ಷೆ ಕೊಡ್ತೀನಿ ನಾನು ಅನುಭವಿಸ್ತೀನಿ ಅಂತ ಹೇಳ್ತಾನೆ 12 ವರ್ಷದ ಬಾಲಕ. ಅವಾಗ ಆದಿಲ್ ಶಾಹಿಗೆ ಆಶ್ಚರ್ಯ ಅನಿಸ್ತೈತೆ, ಕೇಳಂಗಾರ ಏನು ಕೇಳ್ತೀಯ ಅಂತ ಹೇಳ್ತಾನೆ.
ನಿನ್ನ ತಾಯಿ ರಸ್ತೆ ಮೇಲೆ ಹೊಂಟಿದ್ರೆ ಎದಿ ಮೇಲೆ ಕೈ ಹಾಕಿ ಸೆರಗ ಜಗ್ಗಿದ್ರೆ ನೀ ಏನು ಮಾಡ್ತಿದ್ದಿ ಅಂತ ಕೇಳ್ತಾನೆ ಆದಿಲ್ ಶಾಹಿ ಶಿವಾಜಿ. ಕತ್ತರಿಸಿ ಹಾಕ್ತಿದ್ನಿ ಅಂತ ಹೇಳ್ತಾನೆ. ನಾನು ಅದನ್ನು ಮಾಡೀನಿ ಅಂತ ಹೇಳ್ತಾನೆ ಶಿವಾಜಿ. ನಾನು ನನ್ನ ತಾಯಿ ಗೋಮಾತೆಯನ್ನು ಕತ್ತರಿಸಕತ್ತಿದ್ದೆ, ಅದಕ್ಕೆ ನಾವು ಕೈ ಕತ್ತರಿಸಿನಿ ಅಂತ ಹೇಳ್ತಾನೆ. ಹುಚ್ಚು ಹಿಡಿದಿತ್ತು ಅವ ಆದಿಲ್ ಶಾಹಿಗೆ. 12 ವರ್ಷದ ಬಾಲಕಕ್ಕೆ ನನಗೆ ಸವಾಲು ಮಾಡೋದು ಎಂಥ ಶಕ್ತಿ ಇರ್ಬೋದು. ಶಿವಾಜಿ ಮಹಾರಾಜರಿಗೆ ಎಚ್ಚರಿಕೆ ಕೊಟ್ಟು ಬಿಟ್ಟು ಕಳಿಸ್ತಾನೆ. 14ನೇ ವರ್ಷಕ್ಕೆ ಮೊದಲನೇ ಕೋಟೆ ಗೆಲ್ತಾನೆ ಶಿವಾಜಿ, ತೋರಣಗಢ ಕೋಟೆಯನ್ನು ಗೆದ್ದು ಇಡೀ ಹಿಂದೂ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ಬೇಕಂತ ಕಲ್ಪನೆ ಇಟ್ಕೊಂಡು ಊರೊಳಗೆ ಒಂದಿಷ್ಟು ಮಂದಿನ ಬಿಟ್ಟಕ್ಕಾನ. ಮೊಘಲರು ನಮ್ಮನ್ನು ನುಂಗಿ ನೀರು ಕುಡಿತಾರೋ, ನಾವು ಜಾಗೃತರಾಗಬೇಕು, ಹಿಂದೂ ಸೈನ್ಯ ಕಟ್ಟಬೇಕು, ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು, ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ. ಅವಾಗ ನಮ್ಮ ಸಮಾಜ ಗೊತ್ತಲ್ಲ, ಏನು ನೀನು ಮೀಸಿ ಬಂದಿಲ್ಲ, ಇನ್ನೇನು ಮಾಡೋಕ್ಕೆ ಸಾಧ್ಯ ಐತಿ, ಶಾನೆ ಅದು ಹೋಗತ್ತೆ ಹೇಳ್ತಾರೆ. ಈ ಜನರು ಕೂಡ ಗುದ್ದಾಡಿದ್ರೆ ಸರಿ ಇಲ್ಲತ್ತಿ ಕಾಡಿನೊಳಗೆ ಹೋಗಿ ಮಾವಳ್ಳಿ ಜನರನ್ನ ಕರ್ಕೊಂಡು ಅವ್ರ ಜೊತೆ ಕಬಡ್ಡಿ ಮರಕೋತಿ ಆಟ ಆಡಿ ಲಗೋರಿ ಆಟ ಆಡ್ತೇನೆ ಸೈನ್ಯ ತಯಾರು ಮಾಡ್ಕೋತಾನೆ. ಅಷ್ಟಪ್ರಧಾನ ಅಷ್ಟವಿಧಾನ ಜಂಬುಕೇಶ್ವರ ದೇವಸ್ಥಾನದ ಲಿಂಗದ ಮೇಲೆ ರಕ್ತಾಭಿಷೇಕ ಮಾಡ್ತಾನೆ. ಹಿಂದೂ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ತೀವಿ, ನಾವು ಸೈನ್ಯ ಮಾಡ್ತೀವಿ, ಸೈನ್ಯ ಕಟ್ಕೋತೀವಿ, ಹಿಂದೂ ಸಮಾಜವನ್ನು ಎತ್ತಿ ನಿಲ್ಲಿಸ್ತೀವಿ ಅಂಥೇಳಿ ಸಂಕಲ್ಪ ಮಾಡ್ತಾರೆ ಹುಡುಗನ ಕರ್ಕೊಂಡು. ಅವ್ರಿಗೆ ಆಹಾರ ಬೇಯಿಸಿ ತಿನ್ನಕ್ಕೆ ಬರದೇ ಇರುವಂಥ ಮಾವಳ್ಳಿ ಜನರನ್ನು ಕರ್ಕೊಂಡು ಕೇಳಿದ ಕಾಡಿನೊಳಗೆ ತನ್ನ ಸೈನ್ಯವನ್ನು ಸೃಷ್ಟಿ ಮಾಡಿಕೊಂಡು ಸಣ್ಣ ಸೈನ್ಯವನ್ನು ಮಾಡಿಕೊಂಡು ಕೋಟೆಗಳನ್ನು ಗೆಲ್ಲೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಂಥ ಛತ್ರಪತಿ ಶಿವಾಜಿ ಮಹಾರಾಜ ಹುಟ್ಟಿದ ದೇಶ ಇದು. ಇದಾದಮೇಲೆ ಸ್ವಾಮಿ ವಿವೇಕಾನಂದರು ಬರ್ತಾರೆ. ಹಿಂದೂ ಅಂದರೆ ಹೆಂಗಂದ್ರೆ, ಹಿಂದೂ ಅಂದ್ರೆ ಅನಾಗರಿಕರು, ಹುಟ್ಟಿದ ಮಕ್ಕಳನ್ನ ಗ್ವಾಡಿಗೆ ಹೋಗ್ಯವರು, ಮನುಷ್ಯತ್ವನೇ ಇಲ್ಲ. ಹಿಂದೂ ಅಂದ್ರೆ ಒಂದು ನಮೂನಿ ಕಾಡು ಜನ. ಈ ರೀತಿ ಜಗತ್ತಿನಾದ್ಯಂತ ಇದೆಲ್ಲ ಸ್ಲಮ್ಗಳು ಫೋಟೋ ಹೊಡ್ಕೊಂಡು ಜಗತ್ತಿನೊಳಗೆಲ್ಲ ಕ್ರೈಸ್ತರು ಭಾರತ ಇಷ್ಟು ಹಿಂದುಳಿದೈತಿ, ಅವ್ರು ಹಾಕೊಳ್ಳೋಕೆ ಅರಿವಿಲ್ಲ, ಗಟಾರಿನೊಳಗೆ ಜೀವನ ಮಾಡ್ತಾರೋ ಅಂತ ಫೋಟೋ ತೋರಿಸಿ ದುಡ್ಡು ಕಲೆಕ್ಟ್ ಮಾಡ್ತಿರ್ತಾರೆ. ಕಲೆಕ್ಟ್ ಮಾಡಿ ತಾವು ಕ್ರೈಸ್ತ ಮತಾಂತರವನ್ನು ವಿಸ್ತಾರ ಮಾಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ಅಧ್ಯಯನ ಮಾಡಿ ಸ್ವಾಮಿ ವಿವೇಕಾನಂದರು ಏನು ಮಾಡಿದ್ರು, ಜಗತ್ತಿನಾದ್ಯಂತ ಹೋಗಿ ಹಿಂದೂ ಅನ್ನೋದು ಒಂದು ಧರ್ಮ ಇದೆ, ಶ್ರೇಷ್ಠವಾದ ಧರ್ಮ ಇದೆ, ಸೈಡ್ ಇಫೆಕ್ಟ್ ಇಲ್ಲ, ಈ ಧರ್ಮವನ್ನು ನಂಬಿದವ್ರಿಗೆ ಯಾರಿಗೂ ಅನ್ಯಾಯ ಆಗೋದಿಲ್ಲ, ಜಗತ್ತಿನ ಯಾವ ಧರ್ಮಕ್ಕೂ ಅನ್ಯಾಯ ಮಾಡದಿರುವಂಥ ಶ್ರೇಷ್ಠವಾದ ಧರ್ಮ ಯಾವುದರ ಇದ್ರೆ ಅದು ಹಿಂದೂ ಧರ್ಮ ಅಂತೇಳಿ ಚಿಕಾಗೋದೊಳಗೆ ಎದೆ ತಟ್ಟಿ ಭಾಷಣ ಮಾಡಿ ಹೇಳ್ತಾರೆ. ಅವಾಗ ಜಗತ್ತಿನೊಳಗೆ ಹೋಗುತ್ತೆ ಹಿಂದೂ ಅಂದರೆ ಏನಪ್ಪ ಇದು ಇಷ್ಟು ಚಂದ ಹೇಳ್ತಾರೆ ಇವರು. ಇದರ ಆಳ ಅಂತ ಏನು ಅತ್ತು ವೇದ ಉಪನಿಷತ್ ಪುರಾಣಗಳನ್ನು ಓದಿದಾಗ ಹಿಂದೂ ಸೈಡ್ ಇಫೆಕ್ಟ್ ಇಲ್ಲೇ ಇಲ್ಲ. ಸರ್ವೇ ಜನ ಸುಖಿನೋ ಭವಂತು. ಜಗತ್ತಿನ ಕ್ರೈಶ್ಚಿಯನ್ರಿಗೆ ಯಾರಿಗಾರು ಹೇಳೋಣ ಈ ಮಂತ್ರ ತಾಕತ್ತಿದ್ರೆ, ಸರ್ವೇ ಜನ ಸುಖಿನೋ ಭವಂತು. ಜಗತ್ತಿನ ಯಾವುದೇ ಮಸೀದಿ ಒಳಗೆ ಹೇಳೋಣ ತಾಕತ್ತಿದ್ರೆ. ನಾವು ಬರೀ ಹಿಂದೂ ಜನ ಸುಖಿನೋ ಭವಂತು ಅಂತ ಹೇಳಿಲ್ಲ, ಸರ್ವೇ ಜನ ಭೂಮಿ ಮೇಲೆ ಹುಟ್ಟಿದಂಥ ಎಲ್ಲ ಮಾನವರು ಸುಖವಾಗಿರಲಿ ಅಂತ ಹೇಳುವಂಥದ್ದು ಯಾವುದರೇ ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ಇಂಥ ಶ್ರೇಷ್ಠವಾದ ಧರ್ಮವನ್ನು ಅಪಪ್ರಚಾರ ಮಾಡಿ ನಿಮ್ಮ ಮತಾಂತರಕ್ಕೋಸ್ಕರ ನಮ್ಮ ದೇಶದ ಆರ್ಥಿಕತೆ ಆಧಾರದ ಮೇಲೆ ನೀವು ದುಡ್ಡು ಗಳಿಸ್ಕೊಂಡು ಮತಾಂತರ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಎದೆ ತಟ್ಟಿ ಅವ್ರದ್ದೇ ನೆಲದೊಳಗೆ ನಿಂತು ಹೇಳಿ ಬಂದಂಥ ಛತ್ರಪತಿ ಶಿವಾಜಿ. ಇದಾದ ಮೇಲೆ ಡಾಕ್ಟರ್ ಹೆಡಗೇವಾರನವರೊಬ್ಬರು ಅವಾಗ MBBS, ಅವಾಗ ಅವ್ರಿಗೆ 20,000 ಸಂಬಳ ಕೊಡ್ತೀವಿ ಅಂದಿದ್ರು. ಅದೇನು ಬೇಕಾಗಿಲ್ಲ, ನನಗೆ ದೇಶದ ಆರೋಗ್ಯವನ್ನು ಸರಿ ಮಾಡ್ತೀನಿ, ದೇಶದ ರೋಗವನ್ನು ತೆಗೆದು ಹಾಕ್ತೀನಿ ಅಂಥೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದರು. 1925 ವಿಜಯದಶಮಿ ದಿನ ನಾಗಪುರದೊಳಗೆ ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದ್ರ ಪರಿಣಾಮ ಇವತ್ತು ಈ ದೇಶ ಉಳಿಯೋದಕ್ಕೆ ಸಾಧ್ಯ. ಅವತ್ತು ಡಾಕ್ಟರ್ ಜಿ ಅವರು ನಿರಂತರ ಪ್ರಯತ್ನ ಆಗಬೇಕು. ಯಾಕಂದ್ರೆ ಒಂದು ಕಾಲದೊಳಗೆ ಚಾಣಕ್ಯರು ಬಂದರು, ಆ ಧರ್ಮವನ್ನು ನಾಶ ಮಾಡಿದರು, ಶಂಕರಾಚಾರ್ಯರು ಬಂದರು, ಧರ್ಮ ವಿಸ್ತಾರ ಮಾಡಿದರು, ಶಿವಾಜಿ ಮಹಾರಾಜರು ಬಂದರು, ಹಿಂದೂ ಸ್ವರಾಜ್ಯ ಸ್ಥಾಪನೆ ಮಾಡಿದರು, ವಿವೇಕಾನಂದರು ಬಂದರು, ಜಗತ್ತಿನಾದ್ಯಂತ ಹಿಂದೂ ಧರ್ಮದ ಬಗ್ಗೆ ತಿಳಿ ಹೇಳಿದರು. ಆದರೆ ಇದನ್ನು ಕಾಯಮಿ ಶಾಶ್ವತವಾಗಿ ನಿರಂತರವಾಗಿ ಕೆಲಸ ನಡಿಬೇಕಲ್ಲ. ಈ ಕೆಲಸ ನಡಿಬೇಕು ಅಂದರೆ ಇದಕ್ಕೆ ಶಾಶ್ವತವಾದಂಥ ಒಂದು ಸೈನಿಕ ಪಡೆ ತಯಾರಾಗಬೇಕು, ದೇಶಾಭಿಮಾನಿಗಳ ತಂಡ ತಯಾರಾಗಬೇಕು. ಅದರಿಂದ ಮಾತ್ರ ಆಗೋದಕ್ಕೆ ಸಾಧ್ಯ. ವ್ಯಕ್ತಿ ಶಾಶ್ವತ ಅಲ್ಲ, ವ್ಯಕ್ತಿ ನಶ್ವರ. ವ್ಯಕ್ತಿಗೆ ಯಾವಾಗ ಬೇಕಾವಾಗ ತಲೆ ತಿರುಗಬಹುದು, ಯಾವಾಗ ಬೇಕಾವಾಗ ಸೊಕ್ಕು ಬರ್ಬೋದು. ಅದಕ್ಕೆ ಬೇಡ ಅಂಥೇಳಿ ಭಗವದ್ ಧ್ವಜೆಯನ್ನು ಗುರುವಾಗಿ ಸ್ವೀಕಾರ ಮಾಡ್ಕೊಂಡು ಆ ಭಗವದ್ ಧ್ವಜದ ಅಡಿಯೊಳಗೆ ಎಲ್ಲರೂ ರಾಷ್ಟ್ರಭಕ್ತರಾಗಬೇಕು, ಹುಟ್ಟಿದವರೆಲ್ಲ ದೇಶಭಕ್ತರಾಗಬೇಕು. ದೇಶಭಕ್ತರಾದ್ರೆ ಮಾತ್ರ ದೇಶ ಉಳಿಯೋದಕ್ಕೆ ಸಾಧ್ಯ ಅನ್ನೋದನ್ನು ಡಾಕ್ಟರ್ ಯಡಿಯೂರಪ್ಪ ಕಂಡುಹಿಡಿದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದರು. ಇವತ್ತು ಸಂಘಕ್ಕೆ 100ನೇ ವರ್ಷ ಪ್ರಾರಂಭ. 100 ವರ್ಷಕ್ಕಿಂತ ಮುಂಚೆನೇ ಡಾಕ್ಟರ್ ಜಿ ಅವರು ಹೇಳಿದರು, ಈ ದೇಶದೊಳಗೆ ಬದಲಾವಣೆ ಆಗಬೇಕು. ಹಿಂದೂ ಎನ್ನುವ ಉಚ್ಚಾರದಿಂದ ಮಾತ್ರ ನೀನೊಬ್ಬ ಹಿಂದೂ ಆಗಲಾರೆ. ಹಿಂದೂ ಎಂದಾಕ್ಷಣ ನಿನ್ನಲ್ಲಿ ವಿದ್ಯುತ್ ಸಂಚಾರವಾಗಬೇಕು. ಹಾಗಾದಾಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಅದು ಪ್ರತಿಯೊಬ್ಬರ ರಕ್ತದೊಳಗೆ ಹರಿಬೇಕು. ಏನು ಛತ್ರಪತಿ ಶಿವಾಜಿ ಮಹಾರಾಜರು
ಎಂಥ ಕಷ್ಟ ಬಂದರೂ ಧರ್ಮ ದೇಶ ನಾನು ಬಿಡೋದಿಲ್ಲ ಅನ್ನುವಂಥ ಒಂದು ಸಂಕಲ್ಪ ಮಾಡಿ ಎಲ್ಲ ಶತ್ರುಗಳನ್ನು ಒಟ್ಟಿಗೆ ಎದುರು ಹಾಕೊಂಡು ಇನ್ನು ಸೋಲಿಸಿ ಹಿಂದೂ ಸ್ವರಾಜ್ಯ ಸ್ಥಾಪನೆ ಮಾಡಿದರು. ಆ ಶಿವಾಜಿ ಛಾತಿ ಇವರಲ್ಲಿ ಬರಬೇಕು. ಶಂಕರಾಚಾರ್ಯರ ಧಾರ್ಮಿಕ ಮನೋಭಾವನೆ ಇಲ್ಲರು ಬರಬೇಕು. ನಿಷ್ಪಕ್ಷಪಾತ ಧ್ಯೇಯ ನಿಷ್ಠೆ ಚಾಣಕ್ಯರದಿರಬೇಕು. 5-6 ಗುಣಗಳನ್ನು ಇಟ್ಕೊಂಡು ಬೆಳೆದವ ಮಾತ್ರ ದೇಶ ಉಳಿದೋಕ್ಕೆ ಸಾಧ್ಯ ಅನ್ನೋದಕ್ಕೆ ರಾಷ್ಟ್ರೀಯ ಶಿಕ್ಷಕ ಪ್ರಾರಂಭ ಮಾಡಿದರು. ಅದರ ಪರಿಣಾಮದಿಂದ ಇವತ್ತು ನಾವು ಹಿಂದೂ ಹಿಂದೂ ಅಂತೇಳಿ ಸ್ವಾಭಿಮಾನದಿಂದ ಹೇಳ್ಕೊಳಕತ್ತೀವಿ. 52 ಲಕ್ಷ ಚದರ ಕಿಲೋಮೀಟರ್ ಭೂಮಿ ಕಳ್ಕೊಂಡು ಸಹಿತ ನಾವು ಜಗತ್ತಿನೊಳಗೆ ಇವತ್ತು ಸೈಡ್ ಹೊಡಿತೇವೆ ಅಂದರೆ ಈಗ 10 ವರ್ಷದ 2014 ಮುಂಚೆ ನಮ್ಮ ಪೈಪೋಟಿ ಯಾವುದಿತ್ತು? ನಮ್ದು ಜಗಳ ಯಾರು ಕೂಡ ಇತ್ತು? ಪಾಕಿಸ್ತಾನ, ಬಾಂಗ್ಲಾ ಕೂಡ MLA ಕೂಡ ಹಂದಿ ಜಗಳ ಹಿಡ್ದಂಗೆ ಹಾಕಿತ್ತು. ಇವತ್ತು ಹಂಗಿಲ್ಲ. ಇವತ್ತು ಅಮೇರಿಕಾದವ್ರು ಕೂಡ ಅಮೇರಿಕಾದವ್ರು ತಿಕ್ಕಾಡಕತ್ತಾರೆ ನಮ್ಮ ಕೂಡ. ಇವು ಯಾವ ಲೆಕ್ಕನೂ ಅಲ್ಲ ಅಂತ ಹಂದಿಗಳು. ಪಾಕಿಸ್ತಾನ ನಮಗೆ ಏನು ದೊಡ್ಡದಲ್ಲ, ಬರೇ ನಮ್ಮ ಸೈನ್ಯಕ್ಕೆ ಹೇಳಿದ್ರೆ ಸಾಕು 3 ತಾಸಿನೊಳಗೆ ಹೋಗಿ ನಾಷ್ಟ ಮಾಡಿ ಬರ್ತಾರಲ್ಲ ಅವ್ರದೊಳಗೆ, ಅಷ್ಟೇ ಶಕ್ತಿ ಐತಿ. 3-4 ಸಲ ಅವ್ರಿಗೆ ಹೋಗಿ ಬಂದಾರೆ ನಮ್ಮವ್ರು. ಆದರೆ ನಾವು ಮೈದಾನದೊಳಗೆ ಗೆಲ್ತಿದ್ದೀವಿ, ಟೇಬಲ್ ಮೇಲೆ ಸೋಲ್ತಿದ್ವಿ. ಇಲ್ಲಿವರೆಗೂ ಈ ದೇಶದೊಳಗೆ ನರೇಂದ್ರ ಮೋದಿ ಅವರು, ವಾಜಪೇಯಿ ಅವರು ಬಂದಿದ್ದಿಲ್ಲೋ ಅಲ್ಲಿವರೆಗೂ ನಾವು ಮೈದಾನದೊಳಗೆ ಗೆದ್ದೀವಿ, ಆದರೆ ಟೇಬಲ್ ಮೇಲೆ ಸೋಲ್ತಿದ್ವಿ. ಅದು ನಮ್ಮ ದುರ್ದೈವ. ಸೈನಿಕರ ಇಚ್ಛಾಶಕ್ತಿ ರಾಜಕಾರಣಿಗಳಿಗೆ ಇರ್ತಿರಲಿಲ್ಲ. ಅದರ ಪರಿಣಾಮದಿಂದ ಪಾಕಿಸ್ತಾನ ನಮ್ಮ ಪೈಪೋಟಿ ಹಾಕಿತ್ತು, ಅದ್ರ ಜೊತೆ ನಾವು ಜಗಳಾಡ್ತಿದ್ವಿ. ಇವತ್ತು ನಮಗೆ ಯಾವ ಲೆಕ್ಕನೂ ಅಲ್ಲ. ಪಾಕಿಸ್ತಾನ ನೋಡ್ಕೊಳಕ್ಕೆ ಬರೀ ನಮ್ಮ ಸೈನಿಕರು ಸಾಕು, ಉಳಿದವ್ರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರ ಪರಿಣಾಮದಿಂದ ಹಿಂದೂಗಳ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡುವಂಥ ಸ್ಥಿತಿಗಳು ನಿರ್ಮಾಣ ಆಗ್ತಿದ್ದು. ಯಾವುದೋ ಹೈದರಾಬಾದೊಳಗೆ ಒಂದು ನಾಯಿ ಬಗಳಿತ್ತು, 15 ನಿಮಿಷ ಟೈಮ್ ಕೊಡ್ರಿ, ಮಿಲ್ಟ್ರಿ ಸೈನ್ಯ ಸರ್ಕೋರಿ, ನಾವು ನೋಡ್ತೀವಿ 85% ಇದ್ದಾರನ್ನಂತ. 15 ನಿಮಿಷ ಟೈಮ್ ಕೊಟ್ಟರೆ ನಾವು ನೋಡ್ಕೋಬೇಕಾದ್ರೆ ಮಿಲ್ಟ್ರಿ ಮತ್ತು ಪಾಕಿಸ್ತಾನ ಇದು ಮಿಲ್ಟ್ರಿ ಮತ್ತು ಸೈನಿಕರು ಸರಿಬೇಕಂತ. ಮಿಲ್ಟ್ರಿ ಸೈನ್ಯ ಸೇರಿ 40 ಲಕ್ಷ ಐತೆ ನಮ್ಮಲ್ಲಿ. ಅವೇನು ನಾವು ಸೋಲಿಸ್ತೇವೆ ಅನ್ನೋರು 20 ಕೋಟಿ ಅದಾರೆ. 40 ಲಕ್ಷ ಜನ 20 ಕೋಟಿ ಮಂದಿಗೆ ಮಾಯಾಗ ಬೂಟ್ ಇಡ್ತಾರೆ ಅಂದಂಗೆ ಆತ್ಲ, ಅವ್ರು ಭಯ ಆಯ್ತು ಅಂದಂಗೆ ಆತ್ಲ. ಅವ್ರು ಸರ್ದಾಗ ನಮ್ಮ ಕೂಡ ಬರೋರು ಇರ್ತೀವ್ರು. ಅಂದ್ರೆ ಯಾವತ್ತೂ ಹಿಂದುತ್ವವನ್ನು ನಾಶ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಆಗಿಲ್ಲ. ಎಂಥ ಔರಂಗಜೇಬ್ ಅಂಬಾತ್ ಬಿದ್ದಕೇರಿಂದ ಔರಂಗಾಬಾದೊಳಗೆ ಅಂಗಾತ ಬಿದ್ದು ಸತ್ತೋತು. ಅಲೆಕ್ಸಾಂಡರ್ ಪ್ರಪಂಚ ಗೆಲ್ತೀನಿ ಅಂತ ಬಂದಿತ್ತು, ಖಾಲಿ ಕೈಲಿ ಬಂದು ಖಾಲಿ ಕೈ ಯೋಜನೆ ಅಂತ ಸ್ಮಾರಕ ಮ್ಯಾಗಿನ ಖಾಲಿ ಕೈ ಐತಿ. ಮೊಹಮ್ಮದ್ ಗೋರಿ 16 ಬಾರಿ ಪೃಥ್ವಿರಾಜ್ ಚೌಹಾಣ್ ಮೇಲೆ, ಜಯಚಂದ್ರನ ಮೇಲೆ ದಾಳಿ ಮಾಡಿದಾನ. ಗೆದ್ದೆ ನಾತಿದ್ದ, ಪ್ರತಿ ಸಲ ಒದ್ದ ಕಳಿಸ್ತಿದ್ದ ಪೃಥ್ವಿರಾಜ್ ಚೌಹಾಣ್. 17ನೇ ಬಾರಿ ಮಾವ ಹಳೆಯನ ಜಗಳದೊಳಗೆ ಗೆದ್ದ. 16 ಬಾರಿ ಕ್ಷಮಾ ಮಾಡಿದಂಥ ಪೃಥ್ವಿರಾಜನ್ನ ಕ್ಷಮಿಸ್ಬೇಕಾಗಿತ್ತಲ್ಲ ಮೊಹಮ್ಮದ್ ಗೋರಿ, ಕ್ಷಮಿಸಲಿಲ್ಲ. ಅವನು ಬಂದಿ ಮಾಡ್ಕೊಂಡು ಹೋಗಿ ಅಫ್ಘಾನಿಸ್ತಾನ ಕಾಬೂಲ್ದೊಳಗೆ 2 ಕಣ್ಣು ಕಿತ್ತಿಟ್ಟ. 16 ಬಾರಿ ಜೀವದಾನ ಮಾಡಿದ ಮನುಷ್ಯಾಗ ಒಂದು ಸಲ ಜೀವದಾನ ಮಾಡಲಿಲ್ಲ ಮೊಹಮ್ಮದ್ ಗೋರಿ. 2 ಕಣ್ಣು ಕಿತ್ತಿ ಕತ್ತಲು ಕೊಲೆಗೆ ಹೋಗದ. ಆದರೂ ಪೃಥ್ವಿರಾಜ್ ಚೌಹಾಣ್ ಸೋಲು ಒಪ್ಕೊಳ್ಳಿಲ್ಲ. ಇವನು ಗೋರಿ ಇಲ್ಲೇ ತೋಡೆ ಹೋಗ್ಬೇಕಂತೇಳಿ ನಿಶ್ಚಯ ಮಾಡಿದ. ಶಬ್ದವೇದಿ ವಿದ್ಯಾ ಬರ್ತಿತ್ತು ಪೃಥ್ವಿರಾಜ್ ಚೌಹಾಣ್. ಆ ಶಬ್ದವೇದಿ ವಿದ್ಯಾ ಮುಖಾಂತರ ನನ್ನ ಈ ಕಣ್ಣು ಹೋದ್ರೆ ಏನಾಯ್ತು, ನನ್ನ ಯಾತನೆ ಇದ್ರೆ ಏನಾಯ್ತು, ರಕ್ತ ಸೋರ್ತಿದ್ರೆ ಏನಾಯ್ತು, ಶಬ್ದವೇದಿ ವಿದ್ಯಾ ಪಾಠ ಹಚ್ಚು, ನಾ ಗೆಲ್ತೀನಿ ಅಂತ ಹೇಳ್ತಾನೆ. ಅವನು ಸಿಟ್ಟು ಬರ್ತೈತಿ ಮೊಹಮ್ಮದ್ ಗೋರಿಗೆ, ಇಷ್ಟು ರಕ್ತ ಹರಿತಾವು, ಕಣ್ಣು ಹೋಗ್ಯಾವು, ಅದರ ವೇದನೆ ನೋವು, ಇದ್ರ ಮಧ್ಯೆ ಶಬ್ದವೇದಿ ಏನು ಮಾಡ್ತೀವಿ, ನೋಡೇ ಬಿಡೋಣ ಒಂದು ಕೈ ಅಂತ. ಅರಮನೆಗೆ ಕರೆಸಿದ್ರು. ಪೃಥ್ವಿರಾಜ್ ಚೌಹಾಣ್ ಮುಂದೆ ನಿಂತಿದ್ದ, ಕೂತಿದ್ದ ಗೋರಿ ಕುದುರೆ ಮೇಲೆ, ಇದು ಕುರ್ಚಿ ಮೇಲೆ, ಸಿಂಹಾಸನ ಮೇಲೆ. ಅಲ್ಲಿ ಒಂದು ಹಲಗಿ ಕಟ್ಟಿದ್ರು, ಹಲಗಿ ಸಪ್ಪಳ ಮಾಡಿದರು. ಚೌಹಾಣ್ ಕೇಳಿಸ್ಲಿಲ್ಲ ಅಂತ ಹೇಳಿದ. ಕೇಳಿಸ್ಲಿಲ್ಲ ಅನ್ನೋಣ ಮೊಹಮ್ಮದ್ ಗೋರಿಗೆ ಸಿಟ್ಟು ಬಂತು. ಏನೋ ಶಬ್ದ, ಹಲಗಿ ಶಬ್ದ ಕೇಳೋಲ್ದ, ಶಬ್ದವೇದಿ ಕಲ್ತೀನಿ ಅಂತ. ಈಗ ಕೇಳಿಸ್ತು ಅಂತ ಹೇಳಿದ. ಇವು ಎಲ್ಲಿ ಕೂತಾನ ಬೇಕಾಗಿತ್ತು, ಅವನು ಹಲಿಗೆ ಬೇಕಾಗಿದ್ದಿಲ್ಲ. ಅವನು ಮೊಹಮ್ಮದ್ ಗೋರಿ ಎದಿಗೆ ಬಾಣ ಬಿಟ್ಟು ಅಲ್ಲೇ ಕೊಂದ. ಇದನ್ನ ಇತಿಹಾಸದಾಗ ಹೇಳಂಗಿಲ್ಲ. ಮೊಹಮ್ಮದ್ ದ ಗ್ರೇಟ್ ಅಂತ ಹೇಳ್ತೇವೆ ನಾವು. ಮೊಹಮ್ಮದ್ ದ ಗ್ರೇಟ್ ಅಂದ್ರೆ ಪೃಥ್ವಿರಾಜ್ ಚೌಹಾಣಿನ ದೇಶ ವಿರೋಧಿನ. ಅಕ್ಬರ್ ದ ಗ್ರೇಟ್ ಅಂತ ಹೇಳ್ತೇವೆ. ಅಕ್ಬರ್ ದ ಗ್ರೇಟ್ ಅಂದ್ರೆ ಮಹಾರಾಣಾ ಪ್ರತಾಪ್ ಕರ್ನಾಯಕನ. ಔರಂಗಜೇಬ್ ಮಹಾಮಾನವತಾವಾದ ನಮ್ಮ ಪುಟ್ಟೆ ಕಮಲದೊಳಗೆ ಇದ್ದು ಎಲ್ಲ. ಟಿಪ್ಪು ಸುಲ್ತಾನ್ ಹುಲಿ ಕೊಂದಾನ. ಹುಲಿ ದನ ಕಾಯೋರು ಕೊಲ್ತಾನೆ ನಮ್ಮ ಊರಾಗ. ಅಂಥವ್ರನ್ನೆಲ್ಲ ಟಿಪ್ಪು ಅಥವಾ ವೈಭವೀಕರಣ ಮಾಡೋದೈತಿ. 20 ವರ್ಷದವ್ರು ಖಡ್ಗ ಹಿಡ್ಕೊಂಡು ಹುಲಿ ಕೊಲ್ಲೋದಿದ್ದು ದೊಡ್ಡದನ, ಏನೂ ಇಲ್ಲಾರ್ದ ಮಾನ್ಯ ಚಿರಿತಿ ಮಡಿಗೆ ಇದು ಮಂಡ್ಯದೊಳಗೆ ತಾಯಿ ಹಿಡಿಯಾಕೆ ಬರ್ತತ್. ದನಕಾಯಿ ಹುಡುಗಿ 2 ಕಾಲಿಟ್ಟು ದಪ್ಪ ಹೊಡೆದು ಕೊಂದುಬಿಟ್ಟ. ಅಂದರೆ ವೈಭವೀಕರಣ ಮಾಡೋದು ಅಂದ್ರೆ ಎಷ್ಟು ಅಂತ. ಇದು ಇವತ್ತಿನ ಸ್ಥಿತಿ, ಇವತ್ತು ದೇಶದ ಇತಿಹಾಸ. ಅದರ ಪ್ರಸ್ತುತ ಸ್ಥಿತಿಗೆ ಬಂದ್ರೆ ಭಯಾನಕ ಇದೆ. ಮುಸಲ್ಮಾನರು 600 ವರ್ಷ ದೇಶ ಆಳ್ಯವತ್ತು ನಾವು ಸುಮ್ಮ ಕೂತಿಲ್ಲ. ಅವರು ಕ್ರೈಸ್ತರು 200 ವರ್ಷ ದೇಶ ಆಳ್ಯವ, ಅವರು ಸುಮ್ಮ ಕೂತಿಲ್ಲ.
ಅವ್ರ ಚಟುವಟಿಕೆ ಚಾಲೂ ಅದಾವೆ. ಇಸ್ಲಾಮ್ದೊಳಗೆ ಎಷ್ಟು ಜಿಹಾದ್ ಅಂದ್ರೆ ಎರಡು ಮಕ್ಕಳಿದ್ರೂ ಸಹಿತ ಆ ಹೆಣ್ಮಗಳನ್ನ ಓಡಿಸ್ಕೊಂಡೋದ್ರೆ ಅದು ಲವ್ ಜಿಹಾದ ಅಂತ. ಒಂದು 18 ವರ್ಷದ ಹುಡುಗಿ ಓಡ್ಕೊಂಡು ಹೋದ್ರು ಲವ್ ಜಿಹಾದ ಅಂತ. ಹೋಟೆಲ್ದೊಳಗೆ ಉಗುಳಿ ಚಾ ಕೊಟ್ರೆ ಅದು ಜಿಹಾದ ಅಂತ. ಲ್ಯಾಂಡ್ ಜಿಹಾದ್ ಅಂತ. ಎಲ್ಲರೂ ಮೊದಲೊಂದು ಕಲ್ಲು ಹಿಡೋದು, ಸುಣ್ಣ ಹಚ್ಚೋದು, ಅರಿವಿ ಹಾಕೋದು, ಆಮೇಲೆ ಅದ್ರ ಕೂತು ನಮಾಜ್ ಮಾಡೋದು, ಅದನ್ನು ಹತ್ತು ಹೊಡೋದು. ಇದಕ್ಕೆ ಲ್ಯಾಂಡ್ ಜಿಹಾದ್ ಅಂತ ಹೇಳ್ತಾರೆ. ಹೆಲ್ತ್ ಜಿಹಾದ್. ನೀವು ಹೋಗಿ ಎಲ್ಲರೇ ಸಾರ್ವಜನಿಕ ಮೂತ್ರಾಲಯ ಹೋಗಿರೋ ಅಂಡಾಶದ್ದು ಫೋಟೋ ಹಾಕಿರ್ತಾರೆ. ಅಲ್ಲಿ ಡಾಕ್ಟ್ರ್ ಹೆಸರು ಕೆಳಗೆ ನೋಡ್ರಿ, ಕುತುಬುದ್ದೀನ್, ಕರೀಂ ಖಾನ್, ಬಿಸ್ಮಿಲ್ಲಾ ಖಾನ್, ಅಲ್ಲಾ ಖಾನ್ ಅಂತ ಇರ್ತವೆ. ಯಾವ ಹಿಂದೂ ಡಾಕ್ಟ್ರ್ ಇರೋದೇ ಇಲ್ಲ. ಈ ಗುಪ್ತ ರೋಗಿಗೆ ಹೊಕ್ಕವು ಚಕ್ಕ ಆಗಿ ಹೊರಗೆ ಬರ್ತಾವೆ. ಯಾವ ಡಾಕ್ಟ್ರಿಗೆ ಏನು ತೋರಿಸ್ಬೇಕು ಅನ್ನೋ ಕಲ್ಪನೆನೂ ನಮ್ಮ ಸಮಾಜಕ್ಕೆ ಇಲ್ಲ. ಇದಕ್ಕೆ ಹೆಲ್ತ್ ಜಿಹಾದ್ ಅಂತ ಹೇಳ್ತಾರೆ. ಎಕನಾಮಿಕ್ ಜಿಹಾದ್. ಪಾಕಿಸ್ತಾನದೊಳಗೆ 500-1000 ನೋಟ್ ಹಿಡ್ಕೊಂಡು ಸಣ್ಣ ಹುಡುಗರು ಆಟ ಆಡಕತ್ತಾವ. ಈಗ ನೋಟ್ ಬ್ಯಾನ್ ಮಾಡಿದ್ಮ್ಯಾಗ ಹಳಿ ನೋಟ್ ಹಿಡ್ಕೊಂಡು. ಅಂದ್ರೆ ನಮ್ಮ ದೇಶದ ಆರ್ಥಿಕತೆಯನ್ನು ಹಾಳು ಮಾಡ್ಬೇಕು, ಅದು ಜಿಹಾದ್ ಅಂತ. ಒಬ್ಬ ಮದುವೆ ಆದ ಹೆಣ್ಮಗಳನ್ನ ತೊಗೊಂಡು ಹೋದ್ರೆ ಅದು ಜಿಹಾದ್ ಅಂತ. ಜಿಹಾದ್ ಅಂದ್ರೆ ಇದರ ಅರ್ಥ ಏನು? ಅಕಸ್ಮಾತ್ ನಾವು ಜಿಹಾದ್ ಮಾಡಿದ್ದೇವೆ ಅಂದ್ರೆ ಹಳ್ಳಿ ಒಳಗೆ 4 ಮನೆ ಇರ್ತಾವೆ. ನಾವು ಜಿಹಾದ್ ಮಾಡಿದ್ರೆ ನಿಮ್ಮ ಮಕ್ಕಳೆಲ್ಲ ನಮ್ಮೂ ಹಾಕಿದ್ದು. ನಾವು ಜಿಹಾದ್ ಮಾಡೋಂಗಿಲ್ಲ, ನಾವು ಧರ್ಮಯುದ್ಧ ಮಾಡ್ತೀವಿ. ನಮ್ಮ ಧರ್ಮಯುದ್ಧ ಏನು ಹೇಳ್ತೈತಿ? ರಾತ್ರಿ ಹೊಡಿಬೇಡ, ಬೆನ್ನಿಂದ ಹೊಡಿಬೇಡ, ಸೂರ್ಯ ಮುಳುಗಿದ ಮ್ಯಾಗ ಹೊಡಿಬೇಡ, ಹೆಣ್ಣು ಮಕ್ಕಳು ಹೊಡಿಬೇಡ, ಸಣ್ಣ ಮಕ್ಕಳು ಹೊಡಿಬೇಡ, ಮುದುಕರು ಹೊಡಿಬೇಡ, ಶಸ್ತ್ರ ಕೈಯಾಗಿ ಇಲ್ಲಾರ್ದವ್ರು ಹೊಡಿಬೇಡ, ಶಸ್ತ್ರ ತಗೊಳಕ್ಕೆ ಬಗ್ಗಿದವ್ರು ಹೊಡಿಬೇಡ. ಇದು ಹಿಂದೂ ಧರ್ಮಯುದ್ಧ ಅಂತ ಹೇಳೋದು. ನೀವೇನು ಮಾಡಿರಿ? ಟ್ರೈನ್ಯಾಗ ಮಕ್ಕೊಂಡಾಗ ಬಾಂಬ್ ಬಿಡೋದು, ಕುಕ್ಕರ್ನ್ಯಾಗ ಬಾಂಬ್ ಬಿಡೋದು, ಬೇಕರಿ ಒಳಗೆ ಬಾಂಬ್ ಬಿಡೋದು, ಟೈಲೆಟ್ನೊಳಗೆ ಬಾಂಬ್ ಬಿಡೋದು. ಇದಕ್ಕೆ ಜಿಹಾದ್. ನೀ ಯಾವ ಜಿಹಾದ್ ಇದು? 1440 ವರ್ಷದಿಂದ ಮೊಹಮ್ಮದ್ ಪೈಗಂಬರ್ ಹುಟ್ಟಿದರು. ಅದಕ್ಕಿಂತ ಮೊದಲು ಇವ್ರು ಯಾರಿದ್ರು? ಇವರಪ್ಪ ಅವ್ವ ಯಾರಿದ್ರು? 2025 ವರ್ಷದಿಂದ ಕ್ರೈಸ್ತ, ಯೇಸು ಕ್ರಿಸ್ತ ಹುಟ್ಟಿದ ಕ್ರೈಸ್ತ ಮತ ಪ್ರಾರಂಭ. ಅದಕ್ಕಿಂತ ಮೊದಲು ನೀವು ಯಾವಿದ್ದ? ನೀವು ಸೂರ್ಯನ ಪುತ್ರನೇ ಇದ್ದ. ಸೂರ್ಯನ ಆರಾಧನೆ ಮಾಡ್ತಿದ್ದೀವಿ. ಎಲ್ಲ ನಮ್ಮ ಸಂತತಿಗಳೇ ಇವತ್ತು ನಮಗೆ ಗುರುದಾಗ್ಯಾವ. ಈಗ ನಮ್ದೊಂದು 50 ವರ್ಷದಿಂದ ಒಂದು ಕಾರ್ ಕಳೆದಿತ್ತಪ್ಪ. ಆ ಕಾರಿನ ಟೈರ್ ಚೇಂಜ್ ಮಾಡಿದ, ಮಾಡಲ್ ಚೇಂಜ್ ಮಾಡಿದ, ಕಲರ್ ಚೇಂಜ್ ಮಾಡಿದ, ಎಲ್ಲ ಚೇಂಜ್ ಮಾಡಿದ. ಚೆಸ್ಸಿ ನಂಬರ್ ಚೇಂಜ್ ಮಾಡೋಕ್ಕಾಗತ್ತೇನೆ? ಚೆಸ್ಸಿ ನಂಬರ್ ನಮ್ಮದೇ ಐತಿ. ಕಾರ್ ಬೇರೆ ಬೇರೆ ರೂಪದೊಳಗೆ ಇರ್ಬೋದು, ಆದ್ರೆ ಆ ಕಾರ್ ನಂಬದ, ಚೆಸ್ಸಿ ನಂಬರ್ ನಮ್ಮದ. ಅದು ಜಗತ್ತಿನೊಳಗೆ ಹುಟ್ಟಿದವ್ರೆ ನಾವು ಮೊದಲ. ಇವತ್ತು ಇಟ್ಲಿ ಒಳಗೆ ಅಗಿದಾಕಿನಿಂದ ರಾಮ ಸೀತೆ ಊಟ ಹಾಕೊಂಡು ವನವಾಸಕ್ಕೆ ಹೋದ ಚಿತ್ರ ಉಂಟಾಕತ್ತವ ಭೂಮಿ ಒಳಗೆ. ಸಮುದ್ರದೊಳಗೆ ದ್ವಾರಕೆ ಹೊಂಟೈತಿ. ಜಗತ್ತಿನ ಇಸ್ಲಾಮಿಕ್ ರಾಷ್ಟ್ರದೊಳಗೆ ರಾಮಾಯಣದ ಬಗ್ಗೆ ಪಠ್ಯಕ್ರಮ ನೋಡೋದು. ಇಂಡೋನೇಷ್ಯಾ ಅಥವಾ ಒಂದು ದೇಶ ನೋಡಿರ್ಬೋದು ನೀವು, ಹೈಯೆಸ್ಟ್ ಮುಸಲ್ಮಾನರಿರುವ ದೇಶ ಅದು. ಆ ದೇಶದ ಪಾರ್ಲಿಮೆಂಟ್ ಮೇಲೆ ನಂದಿ ಚಿತ್ರ ಇದೆ. ಆ ದೇಶದ ಪೊಲೀಸ್ ಬೆಲ್ಟ್ ಮೇಲೆ ಹನುಮಂತ ಗದ ಮಂಡಿಗಾಲ ಊರು ಕೂತದ್ದು ಬೆಲ್ಟ್ ಮೇಲೆ ಐತಿ. ನಮ್ಮಲ್ಲಿ ಗಂಡ ಬೇರುಂಡ ಐತಿ. ಅಲ್ಲಿ ನಾವು ಇಂಡಿಯನ್ ಏರ್ಲೈನ್ಸ್ ಅಂತ ಹೇಳ್ತೇವೆ ವಿಮಾನಕ್ಕೆ, ಅವ್ರು ಗರುಡ ಏರ್ಲೈನ್ಸ್ ಅಂತ ಹೇಳ್ತಾರೆ. ಗರುಡ ಅಂದ್ರೆ ವಿಷ್ಣುನ ವಾಹನ. ಅಂಥ ಇಂಡೋನೇಷ್ಯಾ ಮುಸ್ಲಿಂ ರಾಷ್ಟ್ರ ಇದ್ದರು ಭಾರತೀಯ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡು ರಾಮಾಯಣ ಟೆಕ್ಸ್ಟ್ ಬುಕ್ ಮಾಡ್ಯಾರ. ಅವ್ರು ಜಗತ್ತ ಸುಖವಾಗಿರಲಿ ಅಂತ ಹೇಳ್ತಾರೆ. ಆದರೆ ನಮ್ಮದೇ ಆದಂಥ ಭಾರತದೊಳಗೆ ಭಾರತ್ ಮಾತಾ ಕಿ ಜೈ ಅನ್ನಕ್ಕೆ ಇವ್ರಿಗೆ ಜ್ವರ ಬರ್ತಾವೆ. ಒಂದೇ ಮಂತ್ರಂ ಅನ್ನಕ್ಕೆ ಇವ್ರಿಗೆ ಕೃತಿಗೆ ಸಿಗ್ತೈತಿ. ಜನಗಣ ಮನ ಅಣ್ಣ ಅನ್ನಕ್ಕೆ ಇವ್ರಿಗೆ ಲಕ್ವ ಹೊಡಿತೈತಿ. ಯಾರು ಅಪ್ಪ ಹುಟ್ಟಿರ್ತಾರೋ ಅವ್ರ ಅಪ್ಪನ ಹೆಸರೇ ಹೇಳ್ಬೇಕು. ಬೇರೆದವ್ರ ಹೆಸರು ಹೇಳಿದ್ರೆ ಎಲ್ಲೋ ಗಡಿಬಿಡಿ ಆಗೈತೆ ಅಂತ ಅರ್ಥ. ಆ ಗಡಿಬಿಡಿ ಸಂತತಿಗಳು ಇವತ್ತು ಭಾರತ್ ಮಾತಾ ಕಿ ಜೈ ಹೇಳ್ತಾ ಇಲ್ಲ. ಆ ಗಡಿಬಿಡಿ ಸಂತತಿಗಳು ಇವತ್ತು ಒಂದೇ ಮಾತ್ರ ಹೇಳ್ತಾ ಇಲ್ಲ. ಲವ್ ಜಿಹಾದ್, ಲವ್ ಜಿಹಾದ್, ಲವ್ ಜಿಹಾದ್. ಎಷ್ಟದಾರು? 20% ಅದಾರ. 80% ಅದೀವಿ. 80% ಇರುವಂಥ ಹೆಣ್ಣು ಮಗಳ ಜೊತೆ ಆಟ ಆಡ್ಕೊಂಡು ಬುರ್ಕಾ ಹೊಡ್ಕೊಂಡು ಹೆಗಲ ಮ್ಯಾಗ ಕೈ ಹಾಕೊಂಡು ಹೋಗ್ತಾರಂದ್ರೆ ನಮ್ಮ ಸಮಾಜ ಶಂಡು ಏನು, ಅವ್ರ ಸಮಾಜ ಬಂಡು. ಇದನ್ನು ವಿಚಾರ ಮಾಡೋಕೆ ಸಮಾಜ ಯಾವುದೋ ಒಂದು ಸಣ್ಣ ಜಾತಿ ಹುಡುಗ ಹೋಗ್ತದೆ, ಅವ್ರ ಮನ್ಯಾಗ ಗಂಡಸರಿಲ್ಲ, ಅವ್ರ ಮನ್ಯಾಗ ಗಂಡಸರಿಲ್ಲ, ಊರಾಗ ಗಂಡಸರಿಲ್ಲನ. ಯಾರ ಮನೆಗೆ ಹೋದೀವಿ, ಕತ್ಲಾತು ಮಳೆ ಐತಂದ್ರೆ ನಮ್ಮೂರು ಹೆಣ್ಮಗಳನ್ನ ಕೊಟ್ಟೇವೆ, ನಡಿ ವಸತಿ ಮಾಡೋಣ ಅಂತೀವಿ. ಒಂದು ಹುಡುಗಿ ಜಿಹಾದ್ನೊಳಗೆ ಬಲಿ ಆತಂದ್ರೆ ಅದು ನಮ್ಮ ಪೈಕಿ ಅಲ್ಲ, ಅದು ನಮ್ಗೆ ಸಂಬಂಧ ಇಲ್ಲ. ಈ ಕಾರಣಕ್ಕೋಸ್ಕರ ದೇಶದ ಭೂಭಾಗ ಕಳ್ಕೊಂಡದ್ದು ನಾವು. ಈ ಕಾರಣಕ್ಕೋಸ್ಕರ ನಾವು ಗುಲಾಮರಾಗಿದ್ದು. ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು, ನಾವೆಲ್ಲ ಒಂದು ಅನ್ನುವಂಥ ಸಂಕಲ್ಪ ಮಾಡಬೇಕು. ಯಾವುದೇ ಮುಸಲ್ಮಾನ್ ಕೇಳ್ರಿ ನೀವು, ಅವರಲ್ಲಿ ಸುನ್ನಿ, ಶಿಯಾ, ಪಟೇಲ, ಹಲವಾರು ಜಾತಿಗಳದಾವೆ. ಪಿಂಜಾರ, ನದಾಪ. ನೀ ಯಾರು ಅಂತ ಕೇಳಿದ್ರೆ ನಾ ಮುಸಲ್ಮಾನ್ ಅಂತ ಹೇಳ್ತಾನೆ.
ಕ್ರೈಸ್ತರೊಳಗೆ ಸಿಕ್ಕಾಪಟ್ಟಿ ಪಂಥದವು. ನೀ ಯಾರು ಅಂತ ಹೇಳಿದ್ರೆ ನಾ ಕ್ರೈಸ್ತ ಅಂತ ಹೇಳ್ತಾನೆ. ಆದರೆ ಹಿಂದೂ ನೀ ಯಾರು ಅಂತ ಕೇಳಿದ್ರೆ ನಾ ಲಿಂಗಾಯತ, ನಾ ಬ್ರಾಹ್ಮಣ, ನಾ ವಿಶ್ವಕರ್ಮ, ನಾ ಕುರುಬ ಇದನ್ನು ಹೇಳ್ತೀನಿ. ನಾ ಹಿಂದೂ ಅಂತ ಹೇಳಿದ್ರೆ ಮುಗಿದೋಗ್ಬಿಡ್ತೈತಿ. ಜಾತಿ ಎಲ್ಲಿರಬೇಕು? ಮನೆ ಒಳಗಿರ್ಬೇಕು. ಯಾಕಂದ್ರೆ ಮನೆ ಬಾಗಿಲೊಳಗಿರ್ಬೇಕು. ಅನೈತಿಕತೆ ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜಾತಿ ವ್ಯವಸ್ಥೆ. ಬಾಗಿಲು ಹೊರಗೆ ಬಂದ ಕೂಡಲೇ ನಾವೆಲ್ಲರೂ ಹಿಂದೂ, ನಾವೆಲ್ಲ ಬಂದು, ನಾವೆಲ್ಲ ಒಂದು. ಈ ರೀತಿ ಸಂಕಲ್ಪ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡೇ ಡಾಕ್ಟರ್ ಹೆಡ್ಗೇವಾರ್ ಹಿಂದೂ ಸಮಾಜವನ್ನು ಸಂಘಟನೆ ಮಾಡೋ ಕೆಲಸ ಮಾಡಿತ್ತು. ಅದರ ಪರಿಣಾಮದಿಂದ ಜಗತ್ತಿನೊಳಗೆ ಇವತ್ತು ಭಾರತ ತಲೆ ಎತ್ತಿ ಬದುಕೋದಕ್ಕೆ ಸಾಧ್ಯ ಇದೆ. ಇವತ್ತು ಜನಸಂಖ್ಯೆ ಕೊರತೆ ಆಗಿದೆ. 9 ರಾಜ್ಯದೊಳಗೆ ನಾವು ಸಂಖ್ಯೆ ಕಡಿಮೆ ಆಗಿದೆ ಹಿಂದೂಗಳದ್ದು. 720 ಜಿಲ್ಲೆಗಳ ಪೈಕಿ 180 ಜಿಲ್ಲೆಯೊಳಗೆ ಹಿಂದೂಗಳೇ ಅಲ್ಪಸಂಖ್ಯಾತರಾಗ್ಯಾರ ಈ ದೇಶದೊಳಗೆ. ಎಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾದೋ ಪಾಕಿಸ್ತಾನ ಆಯ್ತು, ಎಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾದರೂ ಬಾಂಗ್ಲಾ ಆಯಿತು, ಎಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ರು ಅದು ಕಾಶ್ಮೀರ ಆಗಿತ್ತು. ಕಾಶ್ಮೀರದ 320ನೇ ವಿಧಿ ತಿದ್ದುತ್ತೀವಿ ಅಂತೇಳಿ 2014 ಹೇಳಿದ್ರೆ ರಕ್ತದ ಹೊಳೆ ಹರಿಸ್ತೀವಿ ಅಂತ ಹೇಳಿದ್ರು. ಮೊನ್ನೆ 320ನೇ ವಿಧಿ ತಿದ್ದಿದ್ರೆ ಯಾವ ನಾಯಿನೂ ಬಗಳಕ್ಕೆ ಧೈರ್ಯ ಆಗಲಿಲ್ಲ. ಯಾಕೆಂದ್ರೆ ಬಗಳಿದ್ರೆ ನಾಲಿಗೆ ಕತ್ತರಿಸ್ತಾರೆ ಅಂತ ಗೊತ್ತಿತ್ತು. ಈಗ 20 ವರ್ಷದಿಂದ 30 ವರ್ಷದಿಂದ ನೋಡ್ಬೇಕು, ಸದ್ದಾಮ್ ಅಂದರೆ ಮುಸ್ಲಿಮರು ಹೀರೋ. ಲಾಂಗ್ ಲಿವ್ ಸದ್ದಾಮ್ ಹುಸೇನ್, ಲಾಂಗ್ ಲಿವ್ ಸದ್ದಾಮ್ ಹುಸೇನ್ ಅಂತೇಳಿ ಟಿ ಶರ್ಟ್ ಮೇಲೆಲ್ಲ ಹಾಕೊಂಡು ಮೆರೀತಿದ್ರು. ನೋಡಿರ್ಬೇಕು ನೀವೆಲ್ಲ 40-50 ವರ್ಷನವ್ರು. ಅಮೇರಿಕದವ್ರು ನಾಯಿ ಹಿಡ್ಕೊಂಬಂದು ಅಂಡರ್ವೇರ್ಗೆ ಯಾಕೆ ಹಚ್ಚಿದ್ರು ಸದ್ದಾಮ್ ಹುಸೇನ್ ಕಡೆಯಿಂದ? ಯಾವ ನಾಯಿನೂ ಬಗಳಿಲ್ಲ. ಅದಕ್ಕಿಂತ ಮುಂಚೆ ಏನಿತ್ತಪ್ಪ ಅಂದ್ರೆ ಸದ್ದಾಮ್ ಹುಸೇನ್ ಹುಟ್ಟಿದ ಕೂಡಲೇ ಮಗನ ಹಿಡ್ಕೊಂಬಂದು ತೋರಿಸಿದ್ರು. ಕಿವ್ ಐದೈಕ್ ಮರ ಸದ್ದಾಮ್ ಹುಸೇನ್ ಏನು ಅವಂಗೂ ಹುಟ್ಟೈತೆ ನಂಗೆ ತೋರಿಸ್ತಿದ್ರು. ಅಂದ್ರೆ ನಾಯಿಗತೆ ಎಳ್ಕೊಂಬಂದು ಬಟ್ಟೆ ಹೋಗಿ ಯಾಕೆ ಹಚ್ಚಿದ್ರೆ ನಾಯಿಗತೆ ಸುಮ್ ಕೂತರು. ಬಿನ್ ಲಾಡನ್, ಲಾಂಗ್ ಲಿವ್ ಬಿನ್ ಲಾಡನ್ ಅಂದ್ರೆ ಅವ್ರು ಹೀರೋ. ಬಿನ್ ಲಾಡನ್ ಅಫ್ಘಾನಿಸ್ತಾನ ಪಾಕಿಸ್ತಾನ ಬೌಂಡ್ರಿ ಒಳಗೆ ನೆಲದ ಗವಿಯಾಗಿ ಸಿಕ್ಕೊಂಡಿದ್ದ. ಹುಚ್ಚನ ಹಿಡ್ಕೊಂಡ್ರು. ನೆಲ್ಲೇರ ಒಂದು ಕೈ ಕತ್ತರಿಸಿ ಹೋಗಿದ್ರೆ ದರ್ಗಾ ಮಾಡಿಗಿಡ್ಯಾರ ಅಂತೇಳಿ ಅಲ್ಲೊಂದು ಚೂರು ಇಲ್ಲೊಂದು ಚೂರು ಪುಡಿ 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 ಸಮುದ್ರದೊಳಗೆ ಮೀನಾದ ಸುಳಿಗೆ ಹಾಕಿದ್ರು. ಯಾವ ನಾಯಿನೂ ಹೆಣ ಕೊಡ್ರಿ ನಮಗತ್ತು ಬಗಳಲಿಲ್ಲ. ಈ ರೀತಿ ಕಿಸ್ಕಾ ಲಾಟಿ ಉಸ್ಕಾ ಭೈಸ್. ನಾಯಿ ಬಾಲ ಅಳಗಾಡಿಸ್ಬೇಕು, ಬಾಲ ನಾಯಿ ಅಳಗಾಡಿಸೋದಲ್ಲ. ಅದಕ್ಕೆ ಎಲ್ಲಿ ಹಿಂದೂ ಶಕ್ತಿಯುತವಾಗಿರ್ತಾನೋ ಅಲ್ಲಿ ಸ್ವಾಭಿಮಾನಿ ಇರೋದಕ್ಕೆ ಸಾಧ್ಯ. ಲವ್ ಜಿಹಾದ್ ಹೆಸರ ಮೇಲೆ ಯಾಕೆ ಘಟನೆಗಳು ನಡೀತಾವೆ? ಒಬ್ಬ ಜಮೀನುದಾರ 3-4 ಮಕ್ಕಳು ಹಡ್ಯಾಕೇನು ಬ್ಯಾನಿಪ್ಪ, ನಾಯಿ ತರ್ತೀವಿ. ಆ ನಾಯಿ ಈ ನಾಯಿ ಡಾಬರ್ ನಾಯಿ ಕ್ಯಾಬರ್ ನಾಯಿ ತಂದಕೇನು 300 ರೂಪಾಯಿ ಮಟನ್ ಹಾಕ್ತೀವಿ. ಅದಕ್ಕೆ ಈ ನಾಯಿ ಇವನು ಎಳ್ಕೊಂಡು ಹೋಗ್ಕೋತೆ, ನಾಯಿ ಎಳ್ಕೊಂಡು ಹೋಗಿರ್ತಾನೆ ಗೊತ್ತಿರೋದು ಮುಂಜಾನೆ. ಅದೇ ಇನ್ನೊಂದು 2 ಮಕ್ಕಳು ಆಡಿದ್ರೆ ಮನೆ ಕಸ ಹೊಡಿತಾವಿಲ್ಲ. ಒಬ್ಬ ಪಂಚಾಯತ್ ಇದ್ದ 4 ಮದುವೆಯಾಗಿ 40 ಮಕ್ಕಳೇ ಹಿಡಿತಾನೆ. ಅದಕ್ಕೆ ಹಿಂದೂಗಳಾಗಿ ಮಿನಿಮಮ್ 3 ಮಕ್ಕಳು ಹಿಡಿಬೇಕು. ದೇಶಕ್ಕೆ ಏನು ಕೊಡಾಕ್ಸಿ ಅಂತಿಲ್ಲ, ಒಂದು ಮಗನ ಹೆಚ್ಚು ಕೊಟ್ಟರೆ ಸಾಕು. ಇನ್ನೂ 100 ವರ್ಷ ನಮ್ಮ ಕೂದಲ ಅಲಗಾಡ್ಸೋಕ್ಕಾಗೋದಿಲ್ಲ ಯಾರಿಗೆ. 1 ಅಡಿಲೋ 2 ಅಡಿಲೋ ಹೆಣ್ಣು ಹುಡುಕಾಕ ಹುಡುಕೋದು. ಹೆಣ್ಣು ಹುಡುಕೋದ್ರೊಳಗೆ 30-40 ವರ್ಷ ಆಗಿರ್ತಾವೆ. ಹಡಿದೊಳಗೆ 50 ವರ್ಷ ಆಗಿರುತ್ತೆ. 50 ಕಾಲ ಕಣ್ಣು ಮುಸ್ತತಿ, ಇಲ್ಲಿ ಕಣ್ಣು ತೆಗಿತೀವಿ. 6 ಪ್ಯಾಕ್ಸ್ ಯುವಕರ ಅವಶ್ಯಕತೆ ಇರುತ್ತೆ ಇವತ್ತಿನ ದಿವಸ. ನರಪೇತ ನಾರಾಯಣನ ಯಾರೂ ನಂಬುವುದಿಲ್ಲ. ಸಂಸ್ಕೃತ ಹೇಳ್ದೈತೆ ಒಂದು, ಅಶ್ವಂನೈವ ಗಜಂನೈವ ವ್ಯಾಘ್ರಂನೈವ ಚ ನೈವ ಚಹ ಅಜಾಪುತ್ರಂ ಬಲಿಂ ದಿದ್ಯಾ ದೇವೋ ದುರ್ಬಲಘಾತಕ. ಯಾರು ಹುಲಿ, ಸಿಂಹ, ಕುದುರೆ, ಆಣಿ, ಬ್ಯಾಟಿ ಕೇಳಂಗಿಲ್ಲ ದೇವರುಗಳು ಬಲಿ. ಕೇಳೋದು ಕೋಳಿ, ಕುರಿ, ಹುಂಜ, ಆಡ. ಅಂದ್ರೆ ದುರ್ಬಲರನ್ನ ದೇವರು ಸಹಿತ ಸಹಿಸೋದಿಲ್ಲ, ಕ್ಷಮಿಸೋದಿಲ್ಲ ಅಂತ ಅರ್ಥ. ಅದಕ್ಕೆ ಬಲಮುಪಾಶ್ವ ಅಂತ ಹೇಳ್ತೇವೆ ನಾವು. ಶಕ್ತಿಯನ್ನು ಆರಾಧಿಸೋಣ. ನವರಾತ್ರಿ ಒಳಗೆ 9 ದಿವಸ 9 ಥರದ ಖಡ್ಗ ಪೂಜೆ ಮಾಡೋಣ. ಖಡ್ಗ ನಮ್ಮ ಶಕ್ತಿ. ಒಬ್ಬ ಮುಸಲ್ಮಾನ್ ಖಡ್ಗ ಮನೆ ಒಳಗಿಡೋದು ಅಪರಾಧ ಕಾನೂನುಬದ್ಧವಾಗಿ. ಒಬ್ಬ ಕ್ರೈಸ್ತ ಒಂದು ಖಡ್ಗ ಮನೆ ಒಳಗಿಡೋದು ಅಪರಾಧ ಕಾನೂನುಬದ್ಧವಾಗಿ. ಹಿಂದೂಗಳ ಒಂದು ಮನೆಯೊಳಗೆ ಒಂದು ಖಡ್ಗ ಇಡ್ಬೋದು. ಯಾವ್ದು ಖಡ್ಗ? ನಮ್ಮ ದ್ಯಾಮವನ ಖಡ್ಗ, ನಮ್ಮ ದುರ್ಗವನ ಖಡ್ಗ, ನಮ್ಮ ಲಕ್ಷ್ಮಿ ಖಡ್ಗ, ನಮ್ಮ ಹನುಮಪ್ಪನ ಖಡ್ಗ, ನಮ್ಮ ಗಣಪತಿ ಖಡ್ಗ. ಮಗ್ಲು ಒಂದು ಫೋಟೋ ಹಾಕೋದು, ಒಂದು ಖಡ್ಗ ಜೋತ್ಬಿಡೋದು. ಖಡ್ಗ ನೋಡಿದ ಕೂಡಲೇ ನಮಗೆ ನಮಸ್ಕಾರ ಮಾಡ್ಲಿಕ್ಕೆ ಕೊಟ್ಟು ಅದು ಗೌಡ್ರ ನಮಸ್ಕಾರ ಇದೆ, ಖಡ್ಗ ಕರೆ ಹೇಳೋದು. ಆ ರೀತಿ ಯೋಚನೆ ಮಾಡುವಂಥ ಸಮಾಜ ನಿರ್ಮಾಣ ಆಗುತ್ತೆ. ಅವಾಗ ಮಾತ್ರ ಅಖಂಡ ಭಾರತ ಕಲ್ಪನೆ ಮಾಡೋದಕ್ಕೆ ಸಾಧ್ಯ. ಸಮಯ ಆಯ್ತಲ್ಲ, ಅಖಂಡ ಭಾರತ ಕಲ್ಪನೆ ಮಾಡೋದಕ್ಕೆ ಸಾಧ್ಯ. 47 ಆಗಿತ್ತು, ಇನ್ನೂ ಟೈಮ್ ಇತ್ತು. ಕಾರ್ಯಕ್ರಮ ಮುಗಿಸ್ಬಿಟ್ಟು ಆಯ್ತು. ಮತ್ತೊಂದು ಸಲ ಬಂದಾಗ ಜೋರು ಮಾತಾಡೋಣ. ಈ ಕುಂತು ಮಾತಾಡೋದು ಪ್ರವಚನ ಟೈಪ್ ಮಾತಾಡೋ, ನಿಂತು ಮಾತಾಡಿದ್ರೆ ಅದು ಬೇರೆನೇ ಇರ್ತೈತಿ. ಅದಕ್ಕೆ ಅಜ್ಜಾರು ಮಾತಾಡೋರು. ನಾ ಭಾಳ ಸಮಯ